यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे। Once upon a time, there lived twin demons, Hiranyaksha and Hiranyakashipu. They wanted to be supreme powers of the universe. One day, Narada Mahamuni advised them that if they wanted to be most powerful, they would have to defeat Lord Vishnu. He also suggested that Vishnu would be angered if they held his wife, Bhudevi, Mother Earth, captive. Hiranyaksha told his brother that he would go to Bhudevi and hide her in the depths of cosmic ocean. Angered by the acts of Hiranyaksha, Lord Mahavishnu came into the avatar of half white bird and half human. He then went into the depths of the cosmic ocean and restored Bhudevi beneath peace. Hiranyakashipu was so enraged at the death of his brother Hiranyakashipu. He then wanted to kill Mahavishnu and he thought of gaining more powers. So he meditated to Lord Brahma. Lord Brahma appeared before him and asked for his wish. Neither in the morning nor in the night, neither on earth nor in the vast skies, neither in or out, not from any animal, bird, insect or reptile, neither from a human, a demon or a god, not from any of Brahma's creation shall death approach me. Brahma, grant me this boon. Tathastu, I grant your boon, said Lord Brahma. ಇನ್ನು ನನಗೆ ಸಮನ ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಈ ತ್ರಿಭುವನದಲ್ಲಿ ಅವನಾವನಿರುವನು. ಅಂದು ನನ್ನ ತಮ್ಮನನ್ನು ಕೊಂದು ನನ್ನ ಹೆತ್ತ ತಾಯಿಯ ಹೊರಗೆ ಕಿಚ್ಚನ್ನಿಟ್ಟ ಪಾತಕಿ ಇನ್ನು ನನ್ನಿಂದ ನೀನು ತಪ್ಪಿಸಿಕೊಳ್ಳಲಾರೆ.
ನಾನು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಆದಿತ್ಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ. ಅತನ ವಿತನ ಸುತಳ ರಸಾತಳ ತಲಾಟ ಮಹಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ. ಅಡಿಯಿಟ್ಟರೆ ಬೆರೆಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಭಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಚಿತ್ರದ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ಎಂದು ನನ್ನ ಮನಸ್ಸಿಗೆ ನೆಮ್ಮದಿಯಲ್ಲಿ ಬಂದರೆ ಛೇ, ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. Blinded by rage, Hiranyakashipu ordered Prahalada to be killed. Prahalada was miraculously saved each time they attempted to take his life. ಪ್ರಹ್ಲಾದ, ಏಕಪ್ಪ ನಿನಗೆ ಹಠ? ಯಾವ ನಿನ್ನ ತಂದೆಯ ಹೆಸರನ್ನು ಕೇಳಿದ ಮಾತ್ರದಿಂದಲೇ ತ್ರಿಮೂರ್ತಿಗಳು ಗಡಗಡೆನ ನಡುವರು. ಹೀಗಿರುವಾಗ ಕಾಣದ ಹರಿಯ ಮೇಲಿರುವ ನಿನ್ನ ಭಕ್ತಿ ಕಣ್ಣೆದುರಿಗಿರುವ ಈ ತಂದೆ ಮೇಲೆ ಏಕಪ್ಪ ಇಲ್ಲ. ಜನ್ಮ ಕೊಟ್ಟ ತಂದೆಗಿಂತ ಬೇರೊಬ್ಬ ದೇವನಿರುವನೇ? ಇಲ್ಲವೇ? ಇಲ್ಲ ಇಲ್ಲ, ನಾನಲ್ಲದೆ ಮತ್ತೊಬ್ಬ ದೇವನಿರಲು ಸಾಧ್ಯವಿಲ್ಲ. ಜಗತ್ತಿಗೆಲ್ಲ ನಾನೇ ಸರ್ವೇಶ್ವರ. ನೀನು ನನಗೆ ಜನ್ಮ ಕೊಟ್ಟವು ನಿಜ. ನಿನಗೆ ಜನ್ಮ ಕೊಟ್ಟವು ಯಾರು? ನನ್ನ ತಂದೆ ಕಶ್ಯಪ ಬ್ರಹ್ಮ. ಅವರ ತಂದೆ ಚತುರ್ಮುಖ ಬ್ರಹ್ಮ. ಅವರ ತಂದೆ ಯಾರು? ಏಕೆ ನಂದಿ ಸುಮ್ಮನದೆ? ಆ ಬ್ರಹ್ಮನ ತಂದೆ ಯಾರು? ಯಾರಾದ್ರೂ ಇರಲೇಬೇಕಲ್ಲವೇ? ಅವನೇ ಶ್ರೀಮನ್ನಾರಾಯಣ. ಹರಿ ಹರಿ ಎಂದು ಗಂಟಲು ಹರಿದುಕೊಂಡಿದೆಯಲ್ಲ, ಎಲ್ಲಿದ್ದ ಅವನಿಗೆ ಹರಿ? ಎಲ್ಲೆಲ್ಲೂ ಇದ್ದಾನೆ. ಸಕಲ ಚರಾಚರ ವಸ್ತುಗಳಲ್ಲಿ, ಅನುರೇ ದೊರ ಕಾಶ್ಯಗಳೆಲ್ಲರಲ್ಲೂ ಇದ್ದಾನೆ. ಅವನೆಲ್ಲರ ಸ್ಥಳವೇ ಸಕಲ ಚರಾಚರ ವಸ್ತುಗಳಲ್ಲಿ, ಅನುರೇ ರುದ್ರ ಶಾಸ್ತ್ರಗಳೆಲ್ಲದರಲ್ಲೂ ಇರುವುದು. ಈ ಭೂಮಿಯಲ್ಲಿ, ಅಲ್ಲಿಯೂ ಇದೆ, ಆಕಾಶದಲ್ಲಿ, ಅಲ್ಲಿಯೂ ಇದ್ದಾನೆ, ಬೆಂಕಿಯಲ್ಲಿ, ಅಲ್ಲಿಯೂ ಇದ್ದಾನೆ, ನೀರಿನಲ್ಲಿ, ಅಲ್ಲಿಯೂ ಇದ್ದಾನೆ, ಗಾಳಿಯಲ್ಲಿ, ಅಲ್ಲಿಯೂ ಇದ್ದಾನೆ, ನನ್ನಲ್ಲಿ, ನಿನ್ನಲ್ಲಿಯೂ ಇದ್ದಾನೆ, ನಿನ್ನಲ್ಲಿ, ನನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿದ್ದರೂ ಇರಬಹುದು, ನಿನ್ನಲ್ಲಿದ್ದರೂ ಇರಬಹುದು. ಈ ಅರಮನೆಯಲ್ಲಿರುವನ ಎಲ್ಲಿ 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 ನೋಡಬೇಕಂತಾರೆ? ಎಲ್ಲಿ ನೋಡಬೇಕೆಂದರೆ ಅಲ್ಲಿ, ಎಲ್ಲಿ ನೋಡಬೇಕೆಂದರೆ ಅಲ್ಲಿ. ಈ ಕಂಬದಲ್ಲಿರುವನೇ, ಅಲ್ಲಿಯೂ ಇದ್ದಾನೆ,